ಫ್ರೆಂಡ್ಸ್, ಬಿಂದು ಕೇಸರಿ ನಂದನ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ಒಂಥರ ಡೈಲಿ ರೂಟೀನ್ ಥರನೇ ಅಂದ್ಕೊಳ್ಳಿ. ಆದರೆ ಇವತ್ತು ಸಿಂಪಲ್ಲಾಗಿ ಸಂಡಿಗೆ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಕೂಡ ಫಸ್ಟ್ ಟೈಮೇ ಮಾಡ್ತಾ ಇರೋದು, ಬಟ್ ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿತ್ತು. ಮಾಡೋದು ಕೂಡ ತುಂಬಾ ಈಸಿ. ಯಾವ ರೀತಿ ಮಾಡೋದು ಏನು ಎಲ್ಲನೂ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ನಾವು ಸಂಡಿಗೆ ಮಾಡೋಕ್ಕೂ ಮುಂಚೆನೇ ನಾನು ಟೆರೇಸ್ ಮೇಲೆ ಈ ರೀತಿ ಚಾಪೆ ಹಾಸ್ಬಿಟ್ಟು ಒಂದು ವೈಟ್ ಕಲರ್ ಬಟ್ಟೆನ ಹಾಸ್ಬಿಟ್ಟು ಬಂದಿದ್ದೆ. ಆ್ಯಕ್ಚುಲಿ ಸ್ವಲ್ಪ ಮಾಡಬೇಕು ಅಂತಲೇ ನಾನು ಮಾಡಿದ್ದು, ಬಟ್ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಆಗೋಯಿತು. ಸೊ ಇದಷ್ಟು ಅಲ್ಲದೆ ಮತ್ತೆ ನಾನು ಬೇರೆ ಕಡೆಯೂ ಕೂಡ ಸಂಡಿಗೆ ಹಾಕಿದ್ದೆ. ಸೊ ನೋಡಿದ್ರಲ್ಲ, ಈ ರೀತಿ ಸೆಟಪ್ ಮಾಡಿದ್ದೀನಿ. ಫಸ್ಟ್ ಯಾವ ರೀತಿ ಮಾಡೋದು ಅಂತೇಳಿ ನೋಡ್ಕೊಂಬರೋಣ. ಸೊ ನಾನು ಇದನ್ನು ಒಂದು 10 ಅವರೇನೋ ಅಕ್ಕಿ ನೆನೆಸಿಟ್ಟಿದ್ದೆ. ಅಕ್ಕಿ ನೆನೆಸ್ಬಿಟ್ಟು ಇವಾಗ ನೆಕ್ಸ್ಟ್ ಡೇ ನಾನು ಅಕ್ಕಿ ರುಬ್ಕೊಳ್ತಾ ಇದ್ದೀನಿ. ಅಕ್ಕಿ ಯಾವ ರೀತಿ ರುಬ್ಕೋಬೇಕು ಅಂತೇಳಿದರೆ, ಸ್ವಲ್ಪ ರವೆ ಥರನೂ ಇರಬೇಕು, ಹಾಗೆಯೇ ಸ್ವಲ್ಪ ನೈಸ್ ಕೂಡ ಆಗಬೇಕು. ಆ ರೀತಿ ರುಬ್ಕೊಂಡಿರಬೇಕು. ನೋಡಿ, ಈ ಥರ ಕನ್ಸಿಸ್ಟೆನ್ಸಿಲಿದ್ದರೆ ಸಾಕು. ಸೊ ಸ್ವಲ್ಪನೇ ತೊಗೊಳ್ಳಿ. ನೀವು ಸ್ಟಾರ್ಟಿಂಗ್ ಮಾಡೋದಿದ್ರೆ ಸ್ವಲ್ಪನೇ ಅಕ್ಕಿನೇ ನೀವು ರುಬ್ಬಿ ಇಟ್ಕೊಂಡು ಮಾಡ್ಕೊಬೋದು. ಸ್ವಲ್ಪ ದೋಸೆ ಹಿಟ್ಟು ಕನ್ಸಿಸ್ಟೆನ್ಸಿಯಲ್ಲಿ ಬಂದರೂ ಕೂಡ ಓಕೆನೇ. ಆ್ಯಕ್ಚುಲಿ ನಾನು ಇವಾಗ ಮಾಡೋದಕ್ಕಿಂತ ಇನ್ನೂ ಒಂದು 1 ಮಂತ್ ಅಥವಾ 2 ಮಂತ್ ಬಿಟ್ಟು ನಾನು ಈ ಥರ ಸಂಡಿಗೆ ಮಾಡಿದೆ ಇನ್ನೂ ಚೆನ್ನಾಗಿ ಬರ್ತಿತ್ತೇನೋ. ಸ್ವಲ್ಪ ಚಳಿನೂ ಇರುತ್ತೆ, ಬಿಸಿಲು ಕೂಡ ಇರುತ್ತಲ್ವ. ಸೊ ಇವಾಗ ಮಾಡೋದೇ ಸರಿಯಲ್ಲ ಅಂತ ನಾನು ಅಂದ್ಕೊಂಡೆ. ಸೊ ಇವಾಗ ಒಂದು ಪಾತ್ರೆ ಇಡ್ತಾ ಇದ್ದೀನಿ. ಒಂದು ಪಾತ್ರೆಗೆ ನಾನು 1 ಜಗ್ ಫುಲ್ ಆಗೋವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಫಸ್ಟ್ ಇದೇ ರೀತಿ. ಅದಾದಮೇಲೆ ನಮಗೇನಾದರೂ ಗಟ್ಟಿ ಆಯಿತು ಅಂತೇಳಿದರೆ ಕೂಡ ಮಾಡ್ಕೊಬೋದು. ಸ್ವಲ್ಪ ಟೈಮ್ ಬಿಟ್ಟರೆ ನೀರು ಕೂಡ ಕಾಯುತ್ತೆ. ನೆಕ್ಸ್ಟ್ ನಾವಿವಾಗ ಕಲಸಿಟ್ಕೊಂಡಿರೋ ಹಿಟ್ಟು ಹಾಕ್ಕೊಳ್ಳೋಣ. ಇವಾಗ ನೀರನ್ನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಇವಾಗ ಅಕ್ಕಿ ಹಿಟ್ಟು ರುಬ್ಕೊಂಡಿದ್ನಲ್ಲ, ಸೊ ಅದನ್ನು ಈಗ ಮುದ್ದೆಗೆಲ್ಲ ಮಾಡ್ತೀನಿ ನೋಡಿ, ಕೊಟ್ಟರೆ ಅಂತ ನಮ್ಮ ಕಡೆ. ಸೊ ಅದೇ ರೀತಿಯೇ ನೆಕ್ಸ್ಟ್ ಇಲ್ಲಿ ಅದಕ್ಕೂ ಮುಂಚೆನೇ ನಾನು ಒಂದು ಸ್ವಲ್ಪ ಅಷ್ಟೇ ಉಪ್ಪು ಹಾಕ್ಕೊಂಡು ಬಿಸಿ ನೀರಿಗೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಅದು ಕರಗಿದ ಮೇಲೆ ಇವಾಗ ಹಿಟ್ಟು ಹಾಕ್ಕೊಂಡು ಸ್ವಲ್ಪನೇ ಕಲಿಸ್ಕೊಳ್ತಾ ಇದ್ದೀನಿ. ಗಂಟು ಬೀಳುತ್ತೆ, ನೀವು ನೋಡಿಕೊಂಡು ನಿಧಾನಕ್ಕೆ ಮಾಡ್ಕೊಬೇಕಾಗುತ್ತೆ. ಒಂದೇ ಸಲ ಹಿಟ್ಟನ್ನು ಫುಲ್ ಹಾಕ್ಕೊಂಡ್ಬಿಟ್ರೆ ಜಾಸ್ತಿ ಗಂಟಾಗುತ್ತೆ, ಮಾಡಿದ್ದೆಲ್ಲ ವೇಸ್ಟ್ ಆಗುತ್ತೆ. ಗಟ್ಟಿಯಾದರೆ ಅದನ್ನು ಸಂಡಿಗೆ ಒಯ್ಯೋದಕ್ಕೂ ಬರಲ್ಲ. ನಿಧಾನಕ್ಕೆ ಸ್ವಲ್ಪನೇ ಹಾಕ್ಕೊಂಡು ಗಟ್ಟಿ ಆಯಿತು ಅಂತೇಳಿದರೆ ನೋಡಿ, ನಾನು ಮತ್ತೆ ನೀರು ಹಾಕ್ಕೊಳ್ತಾ ಇದ್ದೀನಿ. ಯಾವಾಗಲೂ ಬಿಸಿನೀರು ಹಾಕಬೇಕು, ತಣ್ಣೀರು ಹಾಕಬಾರ್ದು. ಕಾಸಿಟ್ಕೊಂಡಿರೋ ನೀರನ್ನ ಇಟ್ಕೊಂಡು ಇದನ್ನು ಸೇಮ್ ಮಾಡ್ತಾಯಿದ್ದೀನಲ್ಲ ಅದೇ ರೀತಿ ಮಾಡಬೇಕು. ಏನಕ್ಕೆ ಅಂತೇಳಿದರೆ, ಇಲ್ಲಿ ಜಾಸ್ತಿ ನಾವು ಬಿಸಿನೀರು ಯೂಸ್ ಮಾಡಿಲ್ಲ ಅಂತೇಳಿದರೆ ಅದು ಜಾಸ್ತಿ ಗಂಟಾಗ್ಬಿಡುತ್ತೆ. ಸೊ ಅದೆಲ್ಲ ವೇಸ್ಟ್ ಆಗೋಗುತ್ತೆ. ಹಾಗಾಗಿ ನಾವು ಬಿಸಿನೀರನ್ನ ಯಾವಾಗಲೂ ರೆಡಿ ಇಟ್ಕೊಬೇಕು. ಸೊ ನನಗೆ ಇವಾಗ ಪಾತ್ರೆ ಕೂಡ ಕಡಿಮೆ ಆಯಿತು ಅಂತೇಳಿ ಅನಿಸ್ತು. ಅಂದರೆ ಸಣ್ಣ ಪಾತ್ರೆ ಆಗಿಬಿಡ್ತು. ಸೊ ನಾನು ಅಂದ್ಕೊಂಡಿದ್ದಿಲ್ಲ ಇಷ್ಟೊಂದು ಮಾಡ್ತೀನಿ ಅಂತೇಳಿ. ಸೊ ಅದು ಜಾಸ್ತಿ ಆಗೋಯಿತು. ಸೊ ಹಾಗಾಗಿ ನಾನಿವಾಗ ಪಾತ್ರೆ ಚೇಂಜ್ ಮಾಡಿದ್ದೀನಿ, ದೊಡ್ಡ ಪಾತ್ರೆ ಇಟ್ಟಿದ್ದೀನಿ. ಸೊ ದೊಡ್ಡ ಪಾತ್ರೆ ಇಟ್ಟ ಮೇಲೆ ಇವಾಗ ಕರೆಕ್ಟ್ ಆಯಿತು ನೋಡಿ. ಇವಾಗ ಸೇಮ್ ಇದೇ ಥರನೇ ಕನ್ಸಿಸ್ಟೆನ್ಸಿ ಬರಬೇಕು. ನೆಕ್ಸ್ಟ್ ನಾನಿಲ್ಲಿಗೆ ಸ್ವಲ್ಪ ಜೀರಿಗೆ ಪೌಡ್ರು, ಹಾಗೆ ಒಂದು ಸ್ವಲ್ಪ ಕರಿಮೆಣಸು, ಸ್ವಲ್ಪ ಏಲಕ್ಕಿ, 4 ರಿಂದ 5 ಏಲಕ್ಕಿ, ಹಾಗೆ ಒಂದು ಸ್ವಲ್ಪ 2 ರಿಂದ 3 ಲವಂಗನ ಕುಟ್ಟಿ ಪುಡಿ ಮಾಡಿ ಅದಕ್ಕೆ ನಾನು ಮಿಕ್ಸ್ ಮಾಡಿದ್ದೀನಿ. ಸೊ ನಾರ್ಮಲ್ ಜೀರಿಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಉಪ್ಪು ಮಾತ್ರ ನಾವು ಸ್ಟಾರ್ಟಿಂಗ್ ಕಡಿಮೆನೇ ಹಾಕಬೇಕು. ಬೇಕು ಅಂತೇಳಿದರೆ ನಾವು ಟೇಸ್ಟು ಕೂಡ ಸಪ್ಪೆನೇ ಅನಿಸುತ್ತೆ. ಹಾಗಾಗಿ ಸ್ವಲ್ಪ ಅಂದರೆ ಇಷ್ಟಕ್ಕೆ ನಾನು 2 ಟೇಬಲ್ ಸ್ಪೂನ್ ಹಾಕಿದ್ದೀನಿ ಅಷ್ಟೇ. ಸ್ವಲ್ಪ ಅದೇ ನನಗೆ ಕರೆಕ್ಟ್ ಆಯಿತು, ಅಷ್ಟಕ್ಕೆ ಅದೇ ಕರೆಕ್ಟ್ ಆಯಿತು. ನೀವೇನಾದರೂ ಸ್ವಲ್ಪ ಜಾಸ್ತಿ ಉಪ್ಪು ಹಾಕ್ಬಿಟ್ರು ಅದು ತಿನ್ಲಿಕ್ಕೆ ಬರೋದೇ ಇಲ್ಲ. ಉಪ್ಪು ನಮ್ಗೆ ಅನಿಸುತ್ತೆ, ಟೇಸ್ಟ್ ನೋಡಿದಾಗ ನಮ್ಗೆ ಅದು ಸಪ್ಪೆ ಅಂತೇಳಿ ಅನಿಸುತ್ತೆ. ಇವಾಗೆಲ್ಲ ರೆಡಿಯಾಗಿದೆ, ಬನ್ನಿ ಮೇಲ್ಗಡೆ ಹೋಗಿ ಸಂಡಿಗೆ ಒಯ್ಯೋಣ. ಮುಂಚೆನೇ ನಾನೆಲ್ಲ ಚಾಪೆಲ್ಲ ಹಾಸಿ ಅದ್ರ ಮೇಲೆ ಒಂದು ಬಟ್ಟೆ ಕೂಡ ಹಾಸ್ಬಿಟ್ಟು ಬಂದಿದ್ದೆ. ಸೊ ಆ ಕೆಲಸನ ನೀವು ಮುಂಚೆನೇ ಮಾಡ್ಕೊಬೇಕಾಗುತ್ತೆ. ಏನಕ್ಕೆ ಅಂತೇಳಿದರೆ, ನಾವು ಸಂಡಿಗೆ ಏನಕ್ಕೆ ಅಂತೇಳಿದರೆ ಇಲ್ಲೆಲ್ಲ ಮಾಡ್ಕೊಂಡ್ಮೇಲೆ ನಾವು ಆ ಕೆಲಸ ಮಾಡೋಕ್ಕೆ ಹೋದಾಗ ಇಲ್ಲಿ ಗಟ್ಟಿ ಆಗುತ್ತೆ. ಸೊ ಹಾಗಾಗಿ ಮುಂಚೆನೇ ಅದೆಲ್ಲ ಸೆಟಪ್ ಏನಿದೆ ಸೊ ಅದೆಲ್ಲ ಮುಗಿಸ್ಕೊಂಡು, ಸೊ ಇವಾಗೆಲ್ಲ ಆಗಿದೆ, ಬನ್ನಿ ಮೇಲೋಗಿ ಸಂಡಿಗೆ ಮಾಡೋಣ. ಉಪ್ಪನ್ನ ಕಡಿಮೆನೇ ಹಾಕಿರಬೇಕು. ಅದಾದಮೇಲೆ ನಿಮಗೇನಾದರೂ ಬೇಕು ಅನಿಸಿದ್ರೆ ಸ್ವಲ್ಪ ಹಾಕ್ಕೋಬೋದು ಅಷ್ಟೇ, ಜಾಸ್ತಿ ಬೇಡವೇ ಬೇಡ. ಇವಾಗ ನೋಡಿ ಎಲ್ಲ ರೆಡಿ ಆಯಿತು ನಂದು. ಸೊ ಇವಾಗ ಮೇಲ್ಗಡೆ ಬಂದು ಸಂಡಿಗೆ ಒಯ್ತಾ ಇದ್ದೀನಿ. ಅದು ಗಟ್ಟಿಯಾಗಿ ಹೋಗುತ್ತೆ. ಸೊ ಹಾಗಾಗಿ ನಾನು ಆ ಒಳಗಡೆ ದೊಡ್ಡ ಪಾತ್ರೆ ಹಾಗೆ ಇಟ್ಟು ನಾನು ಚಿಕ್ಕ ಪಾತ್ರೆಯಲ್ಲಿ ಸ್ವಲ್ಪನೇ ತೊಗೊಂಬಂದು ಇಲ್ಲಿ ಒಯ್ತಾ ಇದ್ದೀನಿ ಸಂಡಿಗೆ. ನೀವು ಅಷ್ಟೇ ಅದನ್ನು ಫುಲ್ಲು ಹೊರಗಡೆನೇ ನೀವು ಗಾಳಿಯಲ್ಲೇ ಬಿಟ್ಕೊಂಡು ನೀವು ಸಂಡಿಗೆ ಹಾಕ್ತಾಯಿದ್ದೀರಿ ಅಂತ ಹೇಳಿದ್ರೆ ಅದು ಫುಲ್ ಗಟ್ಟಿಯಾಗೋಗ್ಬಿಡುತ್ತೆ. ಒಂದು 15 ಮಿನಿಟ್ಸ್ಗೆಲ್ಲ ಗಟ್ಟಿಯಾಗುತ್ತೆ. ಹಾಗಾಗಿ ಒಳಗಡೆನೇ ಇಟ್ಟು ಸ್ವಲ್ಪ ಪಾತ್ರೆಯಲ್ಲೇ ತೊಗೊಂಬಂದು ಸಂಡಿಗೆ ಮಾಡ್ತಾಯಿದ್ದೀನಿ, ನೀವು ನೋಡ್ತಿರ್ಬೋದು. ಸೊ ಇಷ್ಟೇ ಸಿಂಪಲ್ಲಾಗಿರುತ್ತೆ ಸಂಡಿಗೆ ಮಾಡೋದು. ಬಟ್ ಇದು ದೊಡ್ಡ ಟಾಸ್ಕ್ ಏನಪ್ಪ ಅಂತ ಹೇಳಿದರೆ, ಇದು ಒಣಗಿದ ಮೇಲೆ ತೆಗಿಯೋದು. ಸೊ ಅದನ್ನು ನನಗೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಅದನ್ನ ಯಾವ ರೀತಿ ಮಾಡಬೇಕಂತ ಹೇಳಿದರೆ, ಒಂದು ಇವಾಗ ಏನು ಬಟ್ಟೆ ಹಾಕಿದ್ದೀನಲ್ಲ ಅದನ್ನು
ನೆನೆ ಹಾಕ್ಬಿಟ್ಟು ಈ ಥರ ಜೋರಾಗಿ ಕೊಡುವಿದ್ರೆ ಸಾಕಾಗುತ್ತೆ, ಸಂಡಿಗೆ ಎಲ್ಲ ಉದುರುತ್ತೆ. ಅದಾದಮೇಲೆ ನೀವು ಚಾಪೆ ಮೇಲೆ ಇಟ್ಟು ಒಣಗಿಸಿದ್ರೆ ಆಗೋಯಿತು. ಇಷ್ಟೇ ಸಂಡಿಗೆ. ಇದು ಯಾವ ರೀತಿ ಬಂದಿದೆ ಸಂಡಿಗೆ ಅಂತಲೂ ಕೂಡ ನಾನು ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ. ಇವಾಗ ಸಂಡಿಗೆ ಎಲ್ಲ ಮುಗ್ದಿದೆ. ಸೊ ನೋಡಿದಲ್ಲ, ಇದಿಷ್ಟೇ ಸಂಡಿಗೆ ಮಾಡೋ ವಿಧಾನ ಫ್ರೆಂಡ್ಸ್. ಇವಾಗ 2 ಡೇಸ್ ಆದಮೇಲೆ ಈ ರೀತಿ ಬಂದಿದೆ. ನಾವು ಬೆಳಿಗ್ಗೆನೇ ನಾವು ಸಂಡಿಗೆ ಎಲ್ಲ ಹಾಕ್ಬಿಟ್ಟಿದ್ರೆ, ಒಂದು 7 ಗಂಟೆ ಅಷ್ಟೊತ್ತಿಗೆ ನಾವು ಸಂಡಿಗೆ ಹಾಕಿದರೆ ಸಂಜೆ ಒಳಗೆಲ್ಲ ನಮ್ಗೆ ಈ ರೀತಿ ಆಗೋಗುತ್ತೆ, ತುಂಬ ಚೆನ್ನಾಗಿ ಬಿಸಿಲಿದ್ರೆ. ಸೊ ನಾನು ಮಾಡುವಾಗ ಅಷ್ಟೊಂದು ಬಿಸಿಲು ಇರಲಿಲ್ಲ. ಸೊ ಹಾಗಾಗಿ ಒಂದು 2 ಡೇಸ್ ತೊಗೊಂಡೆ. ಆವಾಗ ಈ ರೀತಿ ಬಂದಿದೆ. 2 ಡೇಸ್ ಫುಲ್ಲು ಕೂಡ ಒಣಗಿಸ್ಬಿಟ್ಟು ನೆಕ್ಸ್ಟ್ ಈ ರೀತಿ ಬಂದಿದೆ. ಇವಾಗ ಕರೆದು ಕೂಡ ತೋರಿಸ್ತೀನಿ ಎಣ್ಣೆ ಬಾಂಡೆಯಲ್ಲಿ. ನೋಡಿ ತುಂಬ ಚೆನ್ನಾಗಿ, ಸ್ವಲ್ಪ ಕೂಡ ಎಣ್ಣೆ ಕೂಡ ಹಿಡ್ದಿಲ್ಲ. ಕೆಲವೊಬ್ರದ್ದು ಎಣ್ಣೆ ಕೂಡ ಹಿಡಿದ್ಬಿಡುತ್ತೆ. ಸೊ ನಂದು ಸ್ವಲ್ಪನೂ ಕೂಡ ಎಣ್ಣೆ ಹಿಡ್ದಿಲ್ಲ. ನೀವು ಇದೇ ಪ್ರೊಸೀಜರ್ನ ನೀವು ಫಾಲೋ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಹೇಗೆ ಬಂತು ಅಂತೇಳಿ ಕೂಡ ನನಗೆ ಕಾಮೆಂಟ್ ಮೂಲಕ ತಿಳಿಸ್ಕೊಡಿ, ಓಕೆನಾ. ಬಟ್ ಉಪ್ಪು ಮಾತ್ರ ಜಾಸ್ತಿ ಹಾಕಲೇಬಾರ್ದು. ನಾನು 2 ಸ್ಪೂನ್ ಹಾಕಿದ್ದೆ ಅಂತ ಹೇಳಿದ್ನಲ್ಲ, ಆದರೂ ಕೂಡ ಸ್ವಲ್ಪ ಉಪ್ಪು ಚೂರು ಜಾಸ್ತಿ ಆಯಿತು ಅಂತೇಳಿ ನನಗೂ ಕೂಡ ಅನಿಸ್ತು. ಬಟ್ ನೀವು ಇನ್ನೂ ಸ್ವಲ್ಪ ಕಡಿಮೆ ಹಾಕಿದರೆ ಒಳ್ಳೆಯದು ಅಂತೇಳಿ ನನಗನ್ನಿಸ್ತು. ಸೊ ನೋಡಿದಾರ, ಇದಿಷ್ಟು ಇವತ್ತಿನ ವೀಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್. ಇದಿಷ್ಟು ಇವತ್ತಿನ ವೀಡಿಯೋ. ತಮ್ಮೆಲ್ಲರಿಗೂ ವೀಡಿಯೋ ಇಷ್ಟ ಆಗಿದೆ ಅಂತೇಳಿ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ಬೇಗ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.